ಹೇ ಗಾಯ್ಸ್, ಇದು ಪೂರ್ವಿ. ಇವತ್ತು ನಮ್ಮದು ಕನ್ನಡ ತುಳು ಮಿಕ್ಸ್ ವ್ಲಾಗ್, ಅಂದರೆ ಸ್ವಲ್ಪ ಮಿಕ್ಸ್ ಎಲ್ಲ ಉಂಟು. ಸೊ ನಮ್ಮ ಮನೆಯಲ್ಲಿ ಇವತ್ತು ನಟ್ಟಿತ್ತು. ಸೊ 4 ಜನ ಬಂದಿದ್ರು ಅದಕ್ಕೆ ಅಂತ. ಸೊ ನಾನು ಮತ್ತು ನನ್ನ ತಂಗಿ ಅಪ್ಪ ಎಲ್ಲ ಹೋಗಿದ್ದೆ. ಅಂದರೆ ನಮಗೆ ನೇಜಿ ತುಂಬಲಿಕ್ಕೆ ಇತ್ತು. ಇದೇ ನೇಜಿ, ನಮ್ಮದು ಚಾಪೆ ನೇಜಿ, ಗೊತ್ತಾಯ್ತಲ್ಲ. ಸೊ ನೋಡಿ ನಾನು ತುಂಬ್ತಾ ಇದ್ದೇನೆ ಅಂದರೆ ನೇಜಿಯನ್ನು. ಮತ್ತು ನಾವು ಮೂವರು, ನಾನು ಅಪ್ಪ ಮತ್ತು ತಂಗಿ ಮೂವರು ಕೂಡ ಸೇರಿ ಅದನ್ನು ಅಂದರೆ ಇಲ್ಲಿಟ್ಟಿದ್ದೆ ಒಂದು ಸೈಡಲ್ಲಿ. ಅದನ್ನು ಈಗ ನೆಕ್ಸ್ಟ್ ನಡ್ತಾರಲ್ಲ ಅದಕ್ಕೆ ಹೋಗಿ ಹಾಕಲಿಕ್ಕೆ ಇದ್ದದ್ದು ನಮಗೆ. ಸೊ ನೋಡಿ ಇಲ್ಲಿ ಅವರು ನಡೀತಾ ಇದ್ದಾರೆ, ಅವರಷ್ಟಕ್ಕೆ ಮಾತಾಡ್ತಾ. ಮತ್ತು ಅವರದ್ದು ಭಾಷೆ ಬೇರೆ ಅಂತ, ಅವ್ರದ್ದು ಭಾಷೆ ಬೇರೆ ಇತ್ತು, ನಮ್ದಲ್ಲ. ತುಳು ಸಹ ಅಲ್ಲ, ಕನ್ನಡ ಸಹ ಅಲ್ಲ, ಯಾವುದು ಬೇರೆ ಭಾಷೆ ಇತ್ತು. ಸೊ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಫ್ರೀ ಇದ್ವಿ. ಹಾಗಾಗಿ ನಾವು ಹೂ ಕಟ್ಟಲಿಕ್ಕೆ ಅಂತ ನನ್ನ ತಂಗಿ ಹೂ ಕಟ್ತಾ ಇದ್ದಾರೆ. ಬೋರ್ ಆಗ್ತಿತ್ತಲ್ಲ ಹಾಗೆ. ಅದು ನಮ್ಮ ದನ ಎಲ್ಲ ಇದನ್ನು ಗಿಡವನ್ನು ತಿಂತದೆ. ನಮ್ಮ ಆಚೆ ಎಲ್ಲ ಇದು ತುಂಬ ಗಿಡ ಇರ್ತದೆ. ಸೊ ನೋಡಿ ನಮ್ಮ ಅಪ್ಪ ಸಹ ಈಗ ಚಾ ತಂದರು. ಮತ್ತು ನೋಡಿ ಹೂ ಕಟ್ಟಿ ಎಲ್ಲ ಆಯಿತು. ಹೂ ಚೆಂದಾಗಿತ್ತು ಕಟ್ಟಿದ್ದೆಲ್ಲ. ಅಂದರೆ ನಾವು ಅದಕ್ಕೆ ಎನಿಸ್ತಾ ಇದ್ದೆ ಇದರದ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡುವೋಣ ಅಂತ. ಸೊ ನೆಕ್ಸ್ಟ್ ನಾವೆಲ್ಲ ಕೂತ್ಕೊಂಡು ಚಾ ಕುಡಿದ್ವಿ. ನೋಡಿ ನಮ್ಮ ಬಬ್ಲು ಸಹ ಚಾ ಕುಡಿತ. ಮತ್ತೆ ಅಷ್ಟಾದಮೇಲೆ ಸ್ವಲ್ಪ ನೋಡಿ ಹೂ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ. ಅಷ್ಟಾದ್ಮೇಲೆ ನಾನು ತೋಟ ಸೈಡ್ ಹೋದೆ. ಅಲ್ಲಿ ನೋಡುವಾಗ ಎಷ್ಟು ಮೀನು, ಅಯ್ಯೋ ನಮಗೆ ಅಂತೂ ನಮ್ಮ ಚೈಲ್ಡ್ಹುಡ್ ನೆನಪು ಬಂತು. ಶಾಲಿದ್ದಿದ್ರೆ ಒಳ್ಳೇದಿತ್ತಂತ ಅನಿಸಿತ್ತು ಹಿಡಿಲಿಕ್ಕೆ ಮೀನನ್ನು. ಮತ್ತು ಚಾ ಕುಡಿದು ಪುನಃ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಸ್ವಲ್ಪ ಹೊತ್ತಾದ್ಮೇಲೆ ನೋಡುವಾಗ ಜೋರು ಮಳೆ ಬರುವ ವಾತಾವರಣ ಇತ್ತು. ನೋಡಿ ಅವರದ್ದು ಒಂದು ಗದ್ದೆ ಆಯಿತು, ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದಿತ್ತು. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಜೋರು ಅಂದರೆ ಜೋರು. ನೋಡಿ ನಾವಾದರೆ ಮಳೆ ಬಂತಲ್ವ ಸಾಕಂತ ನಿಲ್ಲಿಸ್ಬೋದು. ಆದರೆ ಅವರು ಹಾಗಲ್ಲ, ಅವರಿಗೆ ಎಂತಾದರೂ ಅದೇ ಜೀವನ ಅಲ್ವಾ. ಸೊ ಅವರು ಮತ್ತೆ ಮಳೆಯಲ್ಲಿ ಕೂಡ ನಿಲ್ಲಿಸದೆ ಕೆಲಸ ಮಾಡ್ತಾ ಇದ್ರು. ಫುಲ್ ಕಂಟಿನ್ಯೂ ಸಂಜೆ ತನಕ ಮಾಡಿದ್ರು ಅವರು. ನೋಡಿ ಅವರಿಗೆ ಎಷ್ಟು ಕಷ್ಟ. ನನಗೆ ಆದರೆ ಮಳೆ ಬಂತಲ್ಲ ನಿಲ್ಬೋದು. ನಾವು ಸೈಡಲ್ಲಿ ಕೊಡೆಯ ಅಡಿಯಲ್ಲಿ ನಿಂತಿದ್ವಿ. ಜೋರು ಮಳೆ ಬರ್ತಾ ಇತ್ತು ಗಾಯ್ಸ್. ಮತ್ತೆ ನಾವು ಮನೆಗೆ ಹೊರಟ್ವಿ, ನಾನು ಮತ್ತೆ. ಸೊ ನಾವು ಮನೆಗೆ ಹೋಗ್ತಾ ಸ್ವಲ್ಪ ಕಾಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಮತ್ತು ಮನೆಗೆ ಹೋಗಿ ನೋಡುವಾಗ ನಮ್ಮ ಮನೆಯಲ್ಲಿ ಇವತ್ತೊಂದು ಹೂ ಅರಳಿತ್ತು. ಅಂದರೆ ಅದು ಮಳೆ ಬರುವ ಟೈಮಲ್ಲಿ ಅರಳ್ತದೆ. ಸೊ ನೋಡಿ ಪುನಃ ಮಳೆ ಬರಲಿಕ್ಕೆ ಅಂತ ಆಯಿತು. ಅಷ್ಟರಲ್ಲಿ ನನ್ನ ಮೀನಿದ್ದು ನೀರು ಸಹ ಫುಲ್ ಆಗಿತ್ತು. ಸೊ ಅದನ್ನು ತೆಗೆಯುವ ಅಂತ ಅನಿಸಿತ್ತು. ಸೊ ಇಲ್ಲದಿದ್ದರೆ ಫುಲ್ಲಾಗಿ ಎಲ್ಲ ಮೀನೆಲ್ಲ ಹೋಗ್ತದಲ್ಲ. ಸೊ ಅದನ್ನು ಮತ್ತೆ ತೆಗೆದು ಕ್ಲೀನೆಲ್ಲ ಮಾಡಿ ಅದಕ್ಕೆ ಮೀನಿತ್ತು ಅಂದರೆ ಅದರಲ್ಲೇ ಫುಡ್ ಅದನ್ನು ನಾವು ಹಾಕಿದ್ದು. ಇದು ಗಪ್ಪಿ ಮೀನು, ನೀವು ನೋಡಿರ್ಬೋದು, ಅದು ಚಿಕ್ಕ ಮೀನು. ಸೊ ಅದಕ್ಕೆ ಮತ್ತೆ ಫುಡ್ ಎಲ್ಲ ಹಾಕಿ ಅದಾಯ್ತಾ. ಮತ್ತೆ ನೋಡುವಾಗ ನಮ್ಮ ಲೂಲು ಆಟ ಆಡ್ತಾ ಇದ್ಲು. ನೋಡಿ ಅವಳಿಗೆ ಆಟ ಆಡ್ತಾಳೆ. ಅದಾದಮೇಲೆ ಮಳೆ ಬಂತಲ್ಲ. ಸೊ ನಮ್ಮ ಕರುಗಳು ಸಹ ಮನೆಗೆ ಬಂದಿತ್ತು. ಒಂದು ಭಾಗ್ಯ, ಇನ್ನೊಂದು ಪಾರ್ಕ್. ಅದಾದಮೇಲೆ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಸೋಮವಾರ ಅಲ್ಲ, ಸೊ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಮತ್ತೆ ನಾವು ಮನೆಗೆ ಬರುವಾಗ ನಮ್ಮ ದನ ಸಹ ಬಂದಿತ್ತು. ಅದು ನೋಡಿ ಹುಲ್ಲನ್ನು ಎಳೆದುಕೊಂಡು ಬಂದಿದೆ. ಅಂದರೆ ನಾವು ಕಟ್ಟಿದ್ವಿ ಅದನ್ನು ಎಳೆದುಕೊಂಡು ಬಂದಿದೆ. ಸೊ ಮತ್ತೆ ನಾನು ಅದನ್ನು ಕಟ್ಟಿ ಸ್ವಲ್ಪ ಮಲಗಿ ಪುನಃ ಅಂದರೆ ನಟ್ಟಿ ಅವರಿಗೆ ಚಾ ತಗೊಂಡು ಹೋದೆ. ಆಗ ಸಹ ಜೋರು ಬರ್ತಾ ಇತ್ತು. ಮತ್ತು ಹೋಗಿ ಅವರಿಗೆಲ್ಲ ಚಾ ಎಲ್ಲ ಕೊಟ್ಟೆ. ನೋಡಿ ಅವರು ಕೆಲಸ ಅಂದರೆ ನಡೀತಾನೇ ಇದ್ದಾರೆ ಮತ್ತೆ ಸಹ. ಸೊ ಆಗ ಮಳೆ ಜೋರಿತ್ತು ಆಗ ಸಹ. ಅಂದರೆ ಅವತ್ತು ಇಡೀ ದಿನ ಮಳೆ. ನೋಡಿ ಮತ್ತೆ ಅವರು ಚಾ ಎಲ್ಲ ಕುಡಿಲಿಕ್ಕೆ ಅಂತ ಬಂದರು. ಚಾ ಕುಡಿತಾ ಇದ್ದಾರೆ. ಅದಾದಮೇಲೆ ಅವರು ಮತ್ತೆ ಪುನಃ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಮತ್ತೆ ಒಂದು 10 ನಿಮಿಷ ಇತ್ತು ಅಷ್ಟಕ್ಕೆ ಆಯಿತು. ಸಂಜೆ 4 ಗಂಟೆವರೆಗೆ ಆಗಿತ್ತು. ಸೊ ಇದೇ ಇವತ್ತಿನ ನನ್ನದು ಅಂದರೆ ಇದು ಮೊನ್ನೆದ್ದು ವ್ಲಾಗ್. ಇವತ್ತು ನನಗೆ ಅರ್ಧಂಬರ್ಧ ಎಡಿಟ್ ಮಾಡಿ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.